ತುಂಬ ಸಿನಿಮಾ ನಾವು ದರ್ಶನ್ ಅವ್ರ ಫಿಲ್ಮ್ ಮಾಡಿದ್ವಿ. ಹೌದು. ಡಿಮಾಂಡ್ ಮಾಡೋಕ್ಕಾಗ್ತದಾ? ಆವಾಗೆಲ್ಲ ಕಳ್ಕೊಬಾರ್ದು, ಮಾಡಿಬಿಡುವ. ಆಮೇಲೆ ದರ್ಶನ್ ಅವ್ರ ಫಿಲ್ಮಲ್ಲಿ ಕೂಡ ದರ್ಶನ್ ಅವ್ರು ಕರೆದು ಹೇಳ್ತಾಯಿದ್ರು, ಪೇಮೆಂಟ್ ಜಾಸ್ತಿ ಕೊಡಿ ಅವರಿಗೆ. ಆದರೆ ತೀರಾ ಕಡಿಮೆ ಮಾಡಿ ಅವರನ್ನು ಚೌಕಾಸಿ ಮಾಡಬೇಡಿ, ಅವ್ರಿಗೂ ಕಷ್ಟ ಇರ್ತದೆ. ಸ್ವಲ್ಪ ಆವಾಗದಿಂದ ಸ್ವಲ್ಪ ಬೆಳೆದ್ವಿ. ಇಲ್ಲಾಂದರೆ ನಾವು ಅವ್ರ ಮಾತು ಕೇಳಲೇಬೇಕು. ಯಾರ್ದು ಪ್ರೊಡ್ಯೂಸರ್ಸ್ ಇಲ್ಲ ಮ್ಯಾನೇಜರ್ಗಳು. ನಾಯಕ ನಟರು ನಮಗೆ ಸಪೋರ್ಟ್ ನಿಂತ ತಕ್ಷಣ ನಾವು ಇರೋ ಒಂದು ಕಡೆ ಓಕೆ ಹಾಗೆ. ದರ್ಶನ್ ಅವ್ರ ವಿಚಾರ ಮಾತಾಡ್ತಿದ್ರಿ, ಅಂದ್ರೆ ಪ್ರತಿಯೊಬ್ರು ಕೂಡ ಕರೆದ್ಬಿಟ್ಟು ಅಂದ್ರೆ ಇವರಿಗೆ ಜಾಸ್ತಿ ರೆಮ್ಯುನರೇಷನ್ ಕೊಡಿ, ಅವರು ಚೆನ್ನಾಗಿರ್ಬೇಕು, ಪ್ರತಿಯೊಬ್ರು ಬೆಳಿಬೇಕು ಅನ್ನುವಂಥ ಗುಣ ಹೇಳ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ಇದನ್ನು ಹೊರತುಪಡಿಸಾಗಿ ನಿಮ್ ಜೊತೆ ಅಲ್ಲಿದ್ದಾಗ ಸೆಟ್ ಅಲ್ಲಿ ಏನೆಲ್ಲ ಮಾತುಕತೆ ಮಾತಾಡ್ತಾ ಇದ್ರಿ? ಫ್ರೀ ಟೈಮ್ ಅಲ್ಲಿ ಆಗಿರ್ಬೋದು, ಸಿಕ್ಕಾಗ ಆಗಿರ್ಬೋದು, ಈ ತರದ್ದು ಇದ್ದಲ್ಲಿ ಏನ್ ಮಾತಾಡ್ತಿದ್ರಿ ನಿಮ್ ಜೊತೆ? ಯಾರ ಜೊತೆಲಿ? ನಿಮ್ ಜೊತೆ ದರ್ಶನ್ ಅವರು. ಅವ್ರದ್ದು ಒಂದು ರೂಲ್ಸ್ ಇದೆ, ಕೆಲವೊಂದು ರೂಲ್ಸ್ ಇದೆ. ಒಂದು, ಬೇರೆ ಸಿನಿಮಾ ಬಗ್ಗೆ ಮಾತಾಡಬಾರ್ದು, ಆ ಸಿನಿಮಾ ಹಾಗೆ ಹೀಗೆ. ಇನ್ನೊಬ್ಬರು ಹೀರೋ ಬಗ್ಗೆ ಮಾತಾಡಲಿಕ್ಕಿಲ್ಲ. ಸೆಟ್ಟಲ್ಲಿ ಕಾಮಿಡಿ ಮಾಡಬಾರ್ದು ಅವ್ರ ಹೆಸರು ಹೇಳ್ಕೊಂಡು. ಅವ್ರದ್ದು ಎರಡೇ ಇದು ರೂಲ್ಸ್. ಯಾವ ಕಾರಣಕ್ಕೂ ಸೆಟ್ಟಲ್ಲಿ ಈ ಥರ ಮಾತಾಡೋಗಿಲ್ಲ. ಏನೋ ತಮಾಷೆ ಮಾಡೋದು, ಯಾವ ಹೀರೋನ ಮಾಡಬಾರ್ದು ಅಷ್ಟೇ ರೂಲ್ಸ್ ಅವ್ರದ್ದು. ಮಿಕ್ಕಿದು ಫ್ಯಾಮಿಲಿ ಬಗ್ಗೆ ಕಾಮಿಡಿ ಅದು ಇದು ಬಂದಿದ್ದು ಇದು ಮಾಡೋಕ್ಕೆ ಯಾರನ್ನು ಅದು ಆ್ಯಕ್ಚುಲಿ ಅವರ ಮನೋಭಾವನೆ. ಆ ವ್ಯಕ್ತಿಗೆ ಅವರು ಹಾಗೆ ಹೀಗೆ ಅದು ಹೇಗೆ ಸ್ಟಾರ್ಟ್ ಆಯಿತು ಗೊತ್ತಿಲ್ಲ. ಯಾವಾಗ ನೀವು ಕೊನೆಯದಾಗಿ ಅವ್ರನ್ನ ಯಾವಾಗ ಭೇಟಿ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು ಯಾವಾಗ ಮಾಡಿದ್ರಿ ನೀವು ಅಂತ ದರ್ಶನ್ ಅವರು? 2 ವರ್ಷದ ಹಿಂದೆ ಬರ್ತ್ಡೇ ಅವತ್ತು ಮಾತಾಡಿದ್ದು. ಅಲ್ಲ, ಅವ್ರ ಬರ್ತ್ಡೇಯಲ್ಲಿ ಮನೆಯಲ್ಲಿ ಇದ್ವಿ, ಜನ ಬರ್ತಾಯಿದ್ರು, ಫೋಟೋ ಒಂದು 2-3 ತಪ್ಕೊಂಡು ಫೋಟೋ. ಅವಾಗ ಹೇಳಿದ್ರು, ಆವಾಗ ಕೂಡ ಏನಾದರೂ ಸಹಾಯ ಬೇಕಾದರೆ ಸಹಾಯ ಹೇಳಿ ತಿಳಿಸಿ, ನನಗೆ ಒಂದು ಫೋನ್ ಮಾಡಿ, ಏನಾದರೂ ಹೆಲ್ಪ್ ಬೇಕಾದ್ರೆ ನಾನು ಕಾಲ್ ಮಾಡ್ತಾಯಿರಿ. ಅದಾದಮೇಲೆ 6 ತಿಂಗಳು ಆಯ್ತು ಹೇಳಿ, 6 ತಿಂಗಳಾದ್ಮೇಲೆ ಈ ಕೇಸೆಲ್ಲ ಆಯಿತು, ನೋಡಿಲ್ಲ. ಹೊರಗೆ ಬಂದಮೇಲೆ ನಮ್ಮ ಕೈ ಸಿಗಲಿಲ್ಲ. ಆದರೆ ಒಂಥರ ಹೊರಗಿರ್ತಾರೆ, ಏನಕ್ಕೆ ಬೇಕು ಸುಮ್ಮನೆ ಅದೇ ಸಿಗಲಿಲ್ಲ. ಆಯ್ತು, 2 ವರ್ಷ ಮೇಲೆ ಆಗೋಯ್ತು. ಅದೇ ಮುಂಚೆನೂ ನಿಮ್ಗೆ ಈ ಥೈರಾಯ್ಡ್ ಇಂದ ಸಮಸ್ಯೆ ಬಳಲುವಾಗ ಕೂಡ ನಿಮ್ಮ ಆರೋಗ್ಯ ವಿಚಾರಿಸಿದ್ರು, ಒಂದ್ ಸ್ವಲ್ಪ ಸಹಾಯ ಮಾಡಿದ್ರು ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇದ್ರೆ. ಬಟ್ ಅದು ನಿಜನಾ? ಸಹಾಯ ಮಾಡಿದ್ರ ದರ್ಶನ್ ಅವರು ಅಂತ ಆ ಟೈಮಲ್ಲಿ? ಈಗ ಯಾವತ್ತು ಮೀಡಿಯಾದಲ್ಲೆಲ್ಲ ಬಂತು, ಆವತ್ತು ದಿನ ಅವರ ಹುಡುಗರೆಲ್ಲ ಫೋನ್ ಮಾಡಿದರು, ನಾನು ತೆಗ್ದಿಲ್ಲ. ಈಗ ನೋಡಿ, ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆ, ಒಂದು 50-100 ಕಾಲ್ ಮಿಸ್ ಕಾಲ್ ಇರ್ತದೆ. ತುಂಬ ಮಿಸ್ ಕಾಲ್ ಬಿದ್ದಿತ್ತು. ಅದರಲ್ಲಿ ಆಮೇಲೆ ಗೊತ್ತಾಯ್ತು ನನಗೆ, ತುಂಬ ದಿವಸ ನಂತರ ಅವ್ರ ಕಡೆಯವ್ರ ಹುಡುಗರು ಅಣ್ಣ ಕಾಯ್ತಾಯಿದ್ರು, ಫೋನ್ ತೆಗ್ದಿಲ್ಲ ನೀವು, ಬಾಸ್ ಕಾಯ್ತಾಯಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಕಾಲಲ್ಲಿ ಸಿಕ್ಕಿದೆ ನಾನು. ನೆಕ್ಸ್ಟ್ ಡೇ ಕಾಲಲ್ಲಿ ಸಿಕ್ಕಿದೆ. ಅಲ್ಲ, ಅವರು ಹುಡುಗರನ್ನು ಕಳಿಸಿದ್ರು, ಬಂದರು ಒಂದು 5-6 ಜನ. ಫೋನ್ ಮಾಡಿದರು ಇಲ್ಲಿಂದ. ನಾನು ಒಂದ್ಸರಿ ಕನ್ಫ್ಯೂಸ್ ಆಯಿತು, ಆಮೇಲೆ ಗೊತ್ತಾಯ್ತು. ಬಂದಾಗ ದೊಡ್ಡ ಬ್ಯಾಗಲ್ಲಿ ಅಮೌಂಟ್ ಹಿಡ್ಕೊಂಡು. ನಾನು ಒಂದು ಸ್ವಲ್ಪ ನರ್ವಸ್ ಆಗಿಬಿಟ್ಟೆ. ಬಂದು ಇಲ್ಲಿ ಬ್ಯಾಗ್ ಇಟ್ಟರು, ಒಂದು 2 ನಿಮಿಷ ಕೂತ್ಕೊಳ್ಳಿ, ಬಾಸ್ ಕಾಲ್ ಮಾಡ್ತಾರೆ. ಆಗ ಕಾಲ್ ಬಂದು ಮಾತಾಡ್ಸಿದ್ರು, ಏನು ಗುರುಗಳೇ, ಯಾಕೆ ಈ ಥರ ಮಾಡಿದ್ರಿ? ಒಂದು ನಮಗೆ ವಿಷಯ ಮುಟ್ಟಿಸಿದರೆ ನಾವು ಜೊತೆ ಇರ್ತಿದ್ವಲ್ಲ. ಇಲ್ಲ, ನನಗೆ ಈ ಥರ ಕನ್ಫ್ಯೂಸ್ ಆಗಿದೆ. ಆಯಿತು ಗುರುಗಳೇ, ಈಗ ಏನು ಖರ್ಚಾಗುತ್ತೆ ಗೊತ್ತಿಲ್ಲ ನನಗೆ, ಮೆಡಿಸಿನ್ಸ್ ಅದೆಲ್ಲ ಇದೆ, ಸರಿ ಕೊಟ್ಟು ಕಳಿಸಿದ್ದೀನಿ, ಏನೂ ಟೆನ್ಷನ್ ಮಾಡ್ಕೋಬೇಡಿ, ಮಿಕ್ಕಿದು ನಾವು ಯಾವತ್ತು ಗೊತ್ತು ನಿಮಗೆ, ಏನು ಇದು ಮಾಡೋದೆ, ಆರಾಮ್ಸೆ ಇರಿ. ಈಗ ನೀವು ಫಸ್ಟ್ ಮೆಡಿಸಿನ್ಗಾಗಲಿ ಯಾವುದಕ್ಕಾಗಲಿ ಯೂಸ್ ಮಾಡಿ, ಮುಂದೆ ಬೇಕಾದರೂ ಕೂಡ ನಾನು ಮಾಡಿಕೊಡ್ತೀನಿ. ಆಯಿತು, ಸರಿ. ಮಿಸ್ಸಸ್ ಕೊಡಿ ಅಂದರು. ಏನಮ್ಮ ಚೆನ್ನಾಗಿದೆಯಮ್ಮ, ನೋಡಮ್ಮ, ಗೊತ್ತಲ್ಲ ನಾನು ಇಷ್ಟಪಡೋ ಗುರುಗಳವರು, ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಅವ್ರದ್ದೊಂದು ಸ್ಟೈಲ್ ಒಂಥರ, ಏನಾದರೂ ಅವ್ರ ಫುಡ್ ಎಲ್ಲ ಕರೆಕ್ಟಾಗಿ ನೋಡ್ಕೊಮ್ಮ, ಬಿಟ್ಕೊಡ್ಬಾರ್ದು ನಮ್ಮ ಗುರುಗಳನ್ನ, ನಿರದಿಂದ ಇರಿ. ಆಯಿತು, ತಿರ್ಗಾ ನಂತರ ಮಾತಾಡಿದರು. ಈಗ ಗುರುಗಳೇ, ಇದು ಎಲ್ಲ ನನ್ನ ಫ್ರೆಂಡ್ಸು ಇರ್ತಾರೆ, ಇವ್ರು ಇಷ್ಟು ಕೊಟ್ಟರು, ಅವ್ರು ಇಷ್ಟು ಕೊಟ್ಟರು, ನಿಮಗೆ ಏನೇ ಬ್ಲೆಸ್ ಮಾಡೋದು ಅವ್ರಿಗೆ ಹೋಗಲಿ ಅಂದರು. ನಾನು ಏನಿದೆ ಅದು ಮೊನ್ನೆ ಅದು ಹಿಂದೆ ಒಂದು ಕಳಿಸಿದ್ರು ಅವರು.
ನಾನು ಆ ಥರ ಅವ್ರು ಮಾಡಿದ್ದಾರೆ. ಅದರಿಂದಾಗಿ ನನ್ನ ಹೆಸರೇನೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನನಗೊಂಥರ ಆಗೋಯ್ತು. ಅವ್ರ ಫ್ರೆಂಡ್ಸು ಇವ್ರದ್ದೆಲ್ಲ ಯಾರ್ಯಾರು ಮಾಡಿದ್ದಾರೆ. ಆಯಿತು ಹೇಳಿದೆ ನಾನು, ತುಂಬ ದಿವಸ ಆಯಿತು ನಾನು ಭೇಟಿ ಆಗಬೇಕಿತ್ತು, ಆಗಲಿಲ್ಲ. ಫಸ್ಟ್ ಗುಣ ಆಗಿ ನೀವು, ನಾವು ಜೊತೆಗಿರ್ತೀವಿ. ಆಮೇಲೆ ಮುಂದೆ ಕೂಡ ಏನಾದರೂ ಬೇಕಾದ್ರೆ ಹೇಳಬೇಕು, ದಯವಿಟ್ಟು ಈ ಸರಿ ಮುಚ್ಚುಮರೆ ಮಾಡಬೇಡಿ ಅಂತ. ಅದೊಂದು ಹೇಳ್ತಾರೆ, ನೆನೆಸ್ಕೊಂಡ್ರೆ ಅದು ಅವತ್ತು ಹಾಗೆ ಇದ್ದರು. ಇವತ್ತಿನ ಪರಿಸ್ಥಿತಿ ನೋಡಿದಾಗ ದುಃಖ ಆಗುತ್ತೆ. ಇವತ್ತು ಪಾಪ ಯಾರಿಲ್ಲದೆ ಕೂಡಾಕಿ ಈ ಸ್ಥಿತಿಗೆ ಅವ್ರು ಹೋಗ್ಬೇಕಿತ್ತ ಭಗವಂತ. ಅದಕ್ಕಂತೂ ಹುಟ್ಟಿದಾರಲ್ಲ, ಅವ್ರು ಈಸೆ ಒಬ್ಬ ನಟ ಅವರು. ಅಲ್ಲ, ಈ ಪ್ರಶ್ನೆಗೆ ಕೆಲವ್ರು ಹಾಕ್ಬೋದು, ಮತ್ತೆ ಯಾಕೆ ಅವ್ರು ಮಾಡ್ಕೊಂಡ್ರೆ ಹಾಗೆ. ಮಾಡುವ ಉದ್ದೇಶ ಮಾತ್ರ ಖಂಡಿತ ಅವ್ರದ್ದು ಇಲ್ಲ. ಬಟ್ ಅಜಾರೂಕತೆ ಆಗಿದೆ. ಅಜಾರೂಕತೆ ಏನು, ಸ್ವಲ್ಪ ಬುದ್ಧಿ ಹೇಳಬೇಕು, ಜೋರು ಮಾಡಬೇಕು. ಮಿಸ್ಫೈರ್ ಆಯ್ತು ಎಲ್ಲ ಒಂದು ಕಡೆ. ಯಾಕಂದರೆ ಅವರು ಪ್ರಾಣಿ ಪಕ್ಷಿಯಿಂದ ಹಿಡಿದು ಮನುಷ್ಯರು ಬಿಡಿ, ಅಂಥವ್ರನ್ನ ಕೂಡ ಅವರು ಕೆಟ್ಟದ್ದು ಬಯಸೋದಿಲ್ಲ. ಅಂದರೆ ಅದಕ್ಕೆಲ್ಲ ಫಾರ್ಮ್ ಹೌಸ್ ಇಷ್ಟೆಲ್ಲ ಪ್ರಾಣಿಗಳಿಗೆ ಊಟ ಹಾಕ್ಕೊಂಡು ಏನಕ್ಕೆ ಮಾಡಬೇಕು? ಆ ಥರ ಮೂಕ ಪ್ರಾಣಿಗಳನ್ನ ಯಾರು ಕಾಪಾಡ್ತಾರಲ್ಲ, ಅವರ ಮನಸ್ಸೇ ಹೃದಯನೇ ಬೇರೆ ಥರ ಇರ್ತದೆ. ಅಂಥ ವ್ಯಕ್ತಿ ಇವತ್ತು ಹೇಗೆ ಸಿಕ್ಕಾಕೋಬೇಕಾ? ನನಗದು ಪರ್ಸನಲಾಗಿ ಗೊತ್ತಿರುವಂಥದ್ದು. ಅದರಿಂದ ನಾನು ಹೇಳಿದೆ, ನನಗೆ ಯಾವತ್ತಿಂದ ಕೂಡ ಅವರ ಬಗ್ಗೆ ಒಂದು ಒಳ್ಳೆಯ ಭಾವನೆ. ಆಮೇಲೆ ಮೊದಲು ಕೂಡ ಹಾಗೆ ಫಿಲ್ಮಲ್ಲಿ ಕೂಡ ಅವ್ರದ್ದೊಂದು ಮೆಂಟಾಲಿಟಿ ಬೇರೆ. ಯಾರ ಬಗ್ಗೆ ಮಾತಾಡಬಾರ್ದು, ಸಿನಿಮಾ ಮುಗೀತಾ ಸಿನಿಮಾ ಬಗ್ಗೆ ಮಾತಾಡುವ 6 ಗಂಟೆ ಮೇಲೆ ಎಂಜಾಯ್ ಮಾಡುವ, ಯಾವುದೋ ಊಟಕ್ಕೆ ಹೋಗುವ, ಒಳ್ಳೊಳ್ಳೆ ಊಟ ಮಾಡುವ, ಒಂದು ಲಿಮಿಟೆಡ್ ಡ್ರಿಂಕ್ಸು. ಅವರು ಅವಾಗೆಲ್ಲ ಹಾಗೆ ಇದ್ದವರು. ಇತ್ತೀಚೆಗೆ ಸ್ವಲ್ಪ ಹಿಂದೆ ಆದರೆ ಕಾಲ ಬದಲಾವಣೆ ಹೇಳ್ತೀವಲ್ಲ, ಸ್ನೇಹಿತರು ಬದಲಾಗ್ತಾರೆ, ಇಲ್ಲ ಎಲ್ಲೆಲ್ಲ ಆಗ್ತದೆ, ಚೇಂಜಸ್ ಆಗ್ತದೆ ಲೈಫ್ ಅಂದಮೇಲೆ. ಹಂಗಾಗಿ ಇವತ್ತು ಈ ಥರ ಸ್ಥಿತಿಗೆ ಸಿಕ್ಕಾಕೊಂಡ್ರು. ಎಷ್ಟೋ ಕಡೆಯಲ್ಲಿ ನನಗೆ ಅವ್ರ ಬಗ್ಗೆ ಮಾತಾಡಿದಾಗ ತುಂಬ ಉದ್ರೇಕ ಆಗ್ಬಿಡ್ತೀನಿ ನಾನು. ಯಾಕಂದರೆ ನಾನು ಅಲ್ಲಿ ಅನುಭವಿಸಿ ಬಂದಿದ್ದೆ. ಹೇಗೆ ಕೂಡಿ ಹಾಕಿರ್ತಾರೆ ನಿಮಗೆ, ಜೀವಂತ ಸಮಾಧಿ ಮಾಡಿದಾಗೆ. ಅಂದ್ರೆ ನೀವು ಹೇಳ್ತಾ ಇದ್ರಿ, ನಾನು ಕೂಡ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಒಳಗಡೆ ಹೋಗಿ ಬಂದೆ ಅಂತ. ಹೊರಗಡೆ ಬಂದ ತಕ್ಷಣ ಅವ್ರು ಯಾರ ಜೊತೆನೂ ಸೇರಕ್ಕೆ ಇಷ್ಟಪಡಲ್ಲ, ಒಬ್ಬಂಟಿಯಾಗಿರ್ಬೇಕು. ಈ ಪ್ರಪಂಚದಿಂದ ಅಂದ್ರೆ ಈ ಜನಜಲ ಪ್ರಪಂಚದಿಂದ ಒಂದ್ ಸ್ವಲ್ಪ ದೂರ ಇರ್ಬೇಕು, ಆ ತರದ್ದೆಲ್ಲ ಒಂದು ಥಿಂಕ್ ಮಾಡ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಈ ದರ್ಶನ್ ಅವ್ರ ವಿಚಾರ ಕೂಡ ಹಾಗೆ ಆಯ್ತು. ಯಾಕಂದ್ರೆ ಅವ್ರು ಹೊರಗಡೆ ಬಂದ ತಕ್ಷಣ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ಆಯ್ತು ಅವ್ರ ಕೆಲಸ ಆಯ್ತು, ಈ ತರ ಇರ್ತಾ ಇದ್ರು. ಬಟ್ ಅಲ್ಲಿ ಬಂದ ತಕ್ಷಣ ಏನೋ ಮನಸ್ಥಿತಿಯನ್ನು ಚೇಂಜ್ ಆಗುವಂಥದ್ದು ಆಗುತ್ತಾ ಏನು ಅಂತ? 100% ಆಗುತ್ತೆ. ಒಬ್ಬ ನನಗೆ ಕೂಡ ನನ್ನ ಫ್ಯಾಮಿಲಿನ ಕರೆದ್ರು, ಜೈಲರು ಫ್ಯಾಮಿಲಿ ಕರೆದು ಹೇಳಿದ್ರು, ಒಂದು ತುಂಬ ಒಳ್ಳೆಯವರಾಗ್ತಾರೆ, ಇಲ್ಲ ತುಂಬ ಕೆಟ್ಟವನಾಗ್ತಾನೆ. 2 ಮುಖ ಜೊತೆಲಿರ್ತದೆ. ನೀವು ಯಾವ ರೀತಿ ಅವರನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡು. ಎಲ್ಲೋ ಒಂದು ಕಡೆ ಮತ್ತೆ ಮನೆಯಿಂದ ಏನಾದ್ರು ಹರ್ಟ್ ಆಯ್ತು ಅಂದರೆ ಹುಚ್ಚಾಗಿ ಏನಾದರೂ ಮಾಡ್ತಾರೆ ಅವರು. ಕೂಗಿದ್ರು, ಅವರು ಜೋರು ಮಾಡಿದ್ರು, ನೀವು ಸ್ವಲ್ಪ ಸಮಯ ಸಮಾಧಾನ ಆಗಿ ನಿಮ್ಮ ಕಂಟ್ರೋಲ್ಗೆ ಬರುವಷ್ಟು ದಿವಸ ನೀವು ತಾಳ್ಮೇಲೆ ಇರಬೇಕು. ಏಕಾಂಗಿಯಾಗಿರಕ್ಕೆ ಇಷ್ಟಪಡ್ತಾರೆ ಅಂತ. ಯಾವುದೇ ನಾನು ಹಾಗೆ ಆದಲ್ಲ, ನಾನು ಹಾಗೆ ಆಗಿದೆ ಏಕಾಂಗಿ. ಬೇಡ ಇನ್ನೊಬ್ರ ಮಾತಾಡೋದು ಬೇಡ, ಟೈಮ್ ಪಾಸ್, ಇನ್ನೊಬ್ರು ಫ್ರೆಂಡ್ಶಿಪ್ ಮಾಡೋದು ಬೇಡ. ಕೊನೆಗೆ ಅನುಭವಿಸಿದವನು ನಾನು, ಏನಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡಬೇಕು? ಬೇಡ. ಯಾರಿಗಾದ್ರೂ ಸಹಾಯ ಮಾಡೋಕ್ಕೆ ಹೋಗಿ ನಾವು ಕಷ್ಟ ಅನುಭವಿಸ್ಬೇಕು. ಇದು ಆಗಿದೆ ಜೀವನ. ಆ ರೀತಿ ಆಗ್ತಾರೆ. ಇನ್ನು ಕೆಲವರು ಮತ್ತೆ ಫ್ಯಾಮಿಲಿಯಿಂದ ಟಾರ್ಚರ್ ಆದರೆ ಉಗ್ರವಾಗಿ ಬಿಡ್ತಾರೆ. ಇದು 2 ಮುಖ ಗ್ಯಾರಂಟಿ. ಸೊ ನನಗೆ ಅದು ಹೇಳಿದ ನೆನಪಿದೆ. ನಮ್ಮ ವೈಫಿಗೆ ಹೇಳಿದ್ರು, ನನ್ನ ಅಕ್ಕಲ್ಲ ಇದ್ರು, ಕರೆದು ಹೇಳಿದ್ರು, ಮತ್ತೆ ಅವ್ರ ಕಂಟ್ರೋಲ್ ಬರ್ತಾರೆ. ಈ ಕಾಡಲ್ಲಿ ಹುಲಿ ಹಿಡಿದ್ರೆ ಅಥವಾ ಆನೆಗಳನ್ನು ಬಿದ್ದರೆ ಒಂದು ಸ್ವಲ್ಪ ಸಮಯ ಅವರನ್ನು ಬಂದಿ ಮಾಡಿ ಇಟ್ಟಿರ್ತಾರೆ. ಅವರು ನಮ್ಮಲ್ಲಿ ಪ್ರೀತಿಯಿಂದ ಬಗ್ಗಿಸ್ತಾರೆ, ಕಂಟ್ರೋಲ್ ತರ್ತಾರೆ. ಅದಾದ್ಮೇಲೆ ಮುಟ್ಟಕ್ಕೆ ಹೋಗ್ತಾರೆ. ನೀವು ಯಾವ ವಿಚಾರಕ್ಕೆ? SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.